ಅಂತ ತೋರಿಸ್ಲಿಕ್ಕೆ ಸಹಿತ ಇವ್ರದ್ದು ಎಕ್ಸಾಂಪಲ್ಸ್ ಉಳಿದಿಲ್ಲ. ಇಂದೋರ್ ಬಗ್ಗೆ ಭಾಳ ಮಾತಾಡ್ತಿದ್ರು, ಮಧ್ಯಪ್ರದೇಶದ್ದು ಎಲ್ಲ. ಇದು ಸ್ವಚ್ಛ ಏನಪ್ಪ ಅಂದ್ರೆ ಮೆಟ್ರೋಪಾಲಿಟನ್ ಸಿಟಿ, ಕ್ಲೀನ್ ಅಷ್ಟೇ ಅಲ್ಲ, ಇದು ಏನಪ್ಪ ಅಂತಂದ್ರೆ ದೊಡ್ಡ ಕನಸು ಬಿ ಜೆ ಪಿದು. ಏನಪ್ಪ ಅಂತಂದ್ರೆ ಅದನ್ನು ಸ್ಮಾರ್ಟ್ ಸಿಟಿ ಅಂತ ಹೇಳಿದರು. ಇವತ್ತು ಏನಾಗಿದೆಲ್ಲ ಕನ್ನುವುದು. ಹೀಗಾಗಿ ಇವತ್ತು ಯುವಕರ ಮನಸ್ಸು ಬಿ ಜೆ ಪಿಯಿಂದ ದೂರ ಆಗಿದ್ದು. ಅದರ ಜೊತೆಗೆ ಮೊನ್ನೆ ನಡೆದಂಥ ಈ ಒಂದು ಕಳೆದ ತಿಂಗಳು 20 ತಾರೀಕು ಜುಲೈ 20ಕ್ಕೆ ಆದಂಥ ಈ ಜಂತರ್ ಮಂತರದಲ್ಲಿಯ ಜನತೆಗಳ ಮೇಲೆ ಮತ್ತು CGPಗಳ ಮೇಲೆ ಆದಂಥ ಯುವಕರ ದಾಳಿ, ಪೊಲೀಸ್ ದಾಳಿ, ಬಂದೂಕಿನ ಪೆಲೆಟ್ ಹಾರಿಸಿದ್ದು ಮಾಡಿದ್ದು ಇವೆಲ್ಲರೂ ಇವತ್ತು ಪೂರ್ತಿಯಾಗಿ ಅದನ್ನು ವಿಮುಖ ಮಾಡಿತು. ಅದ್ರ ಜೊತೆಗೆ CGP ಅಂತೂ ಶಿಕ್ಷಣಕ್ಕೆ ಬಂದಂತೆ ಪ್ರತಿಯೊಂದು ಹಳ್ಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ರಾಜಸ್ಥಾನದಲ್ಲ ಅಲ್ಲಿಯ BJPಯ ಕೆಲವು ಜನ ಅಥವಾ BJPಯ ಬಸಂತರಾಯ ಇರ್ಬೋದು, ಯಾರು ಇರ್ಬೋದು, ಜೈ ಶ್ರೀರಾಮ್ ಅಂತೇಳಿ ಈ CGPಯ ಯುವಕರನ್ನು ಅಲ್ಲಿ ಶಾಲೆ ನೋಡ್ಲಿಕ್ಕೆ ಬಂದಿದ್ರು. ಅವರು ಶಾಲೆ ಯಾವ ಕಂಡೀಷನ್ದಲ್ಲಿದ್ದಾವೆ ಅಂತೇಳಿ ಅದು ನಿಜವಾಗಿ ಬೆಂಬಲಿಸಬೇಕಾಗಿತ್ತು ಅದನ್ನು. ಈ BJPಯವರು ಹೌದು ಇಲ್ಲಿ ಶಾಲೆ ಸರಿಯಿಲ್ಲ, ಶಿಕ್ಷಕರಿಲ್ಲ, ಗೋಡೆಗಳು ಬಿದ್ದಿದ್ದಾವೆ, ಇದು ವಸ್ತುಸ್ಥಿತಿನ ಹೇಳಬೇಕಾಗಿತ್ತು. ಅಲ್ಲಿ ಸರ್ಕಾರ ಏನೋ ಒಂದು ಆರ್ಡರ್ ಹೊರಡಿಸ್ತಿಲ್ಲ. ರಾಜಸ್ಥಾನ ಸರ್ಕಾರ ಆಗಿರ್ಬೋದು, ಉತ್ತರ ಪ್ರದೇಶ ಸರ್ಕಾರ ಆಗಿರ್ಬೋದು, ಮಧ್ಯಪ್ರದೇಶ ಸರ್ಕಾರ ಆಗಿರ್ಬೋದು, ಇಲ್ಲ ಇಲ್ಲಿ ಯಾರು ಬರ್ಕೊಡೋದು, ಯೂಟ್ಯೂಬರ್ ಬರ್ಕೊಡೋದು, ಮತ್ತಾರು ಬರ್ಕೊಡೋದು, CGP ಅಂತ ಯಾರು ಸಂಘಟನೆಗಳು ಬರ್ಕೊಡೋದು ಹಾಕಿದ್ರು. ಯಾಕೆ ಬರ್ಕೊಡೋದು? ಒಳ್ಳೇದಿದ್ರೆ ಎಲ್ಲ ನೋಡುವಂಥ ನೋಡಿ ಹಾಕಿಲ್ಲಲ್ಲ, ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಮಾಡಲಿಲ್ಲ. ಅದೇ ಕಾಲಕ್ಕೆ ಈ ನಮ್ಮ BJPಗೆ ಒಂದಿಷ್ಟು ಜನ ವ್ಯವಸ್ಥಿತವಾಗಿ ಅವ್ರು ಬಡಿಲಿಕ್ಕೆ ಹೋದರು. ಅದು ಸದ್ಯಕ್ಕೆ ಅವಳ ಇಡೀ ದೇಶದ ಬಂದು ನಿಂತದೆ ಇವತ್ತು. ಹೀಗಾಗಿ ಯುವಕರೆಲ್ಲರೂ ದೂರ ಸರಿತಾ ಇದ್ದಾರೆ. ಇವತ್ತು ಅನಿವಾರ್ಯವಾಗಿ BJP ಇದ್ದಿದ್ದು ಜಂಜಿಗಳ ಯುವಕರನ್ನು ಬರಪ್ಪ ಅನ್ನೋ ಮಾತಾಡ್ಸೋಕ್ಕೆ ಶುರು ಮಾಡಿದ್ರೆ ಅವ್ರನ್ನೂ ಒಂದು ತಂಡದ ಕಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಸ್ಮೃತಿ ಇರಾನಿ, ವಿನೋದ್ ತಾವಡೆ, ಗುಜರಾತ್ ಸಚಿವ ಹರ್ಷ ಸಂಘವಿ, ಛತ್ತೀಸ್ಗಢ ಸಚಿವ OP